ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ನಾವು ಪ್ರತಿ ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಯವರ ಜಪ ಮಾಡಿ ಫ್ರೆಂಡ್ಸ್, ಈ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಜಾಸ್ತಿ ಮಠಗಳಿದೆ, ಆದರೆ ಬೂದಿಕೋಟೆಯಲ್ಲಿರೋ ಕ್ರೇಜು ಬೇರೆ ಎಲ್ಲಿ ಇಲ್ಲ. ಸುಮಾರು ಕೋಲಾರ ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ಅಲ್ಲಿಂದ ಎಲ್ಲ ಇಲ್ಲಿಗೆ ಬರ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಾಧವಾಚಾರ್ಯ ಅವರ ಕುಟುಂಬ, ಅಷ್ಟು ಚೆನ್ನಾಗಿ ನಡ್ಸ್ಕೊಡ್ತಾರೆ ಆರಾಧನೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಬರ್ತಾರೆ. ತುಂಬಾ ರಶ್ ಇರುತ್ತೆ. ಇಲ್ಲಿ ನೀವು ಬಂದು ದೇವ್ರ ದರ್ಶನ ಮಾಡಿ ನಿಮಗೆ ಪ್ರಸಾದ ಸಿಗುತ್ತೆ ಅಂದರೆ ನೀವು ಪೂರ್ವಕಾಲದಲ್ಲಿ ಮಾಡಿರೋ ಪುಣ್ಯದಿಂದ ಇದು ಸಿಕ್ಕುತ್ತೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬಾ ರಶ್ ಇರುತ್ತೆ. ನಾವು ಹೋಗಿ ನೋಡ್ಬೋದು, ಇದು ಅಡುಗೆ ಕೊಠಡಿ. ಅಡುಗೆ ಅಂತೂ ಎಲ್ಲ ಒಲೆಯಲ್ಲೇ ಪ್ರಿಪೇರ್ ಆಗೋದು, ತುಂಬ ಮಡಿಯಿಂದ ಮಾಡ್ತಾರೆ. ಯಾವುದೇ ರೀತಿಯ ಗ್ಯಾಸ್ ಸ್ಟವ್ ಆಗಲಿ, ಯಾವುದೇ ರೀತಿಯ ಮೈಲ್ಗೆ ಆಗಲಿ, ಮಡಿಯಿಂದನೇ ಫುಲ್ಲು ಐಟಮ್ಸ್, ಎಲ್ಲ ಐಟಮ್ಸು ಮಾಡ್ತಾರೆ. ಈ ಅಡುಗೆ ಮಾಡೋಗೂ ಅಷ್ಟೇ ರಾಘವೇಂದ್ರ ಸ್ವಾಮಿಯವರ ಜಪ ಮಾಡಿಕೊಂಡೇ ಮಾಡ್ತಾರೆ. ಪ್ರತಿಯೊಂದು ಐಟಮು ರಾಘವೇಂದ್ರ ಸ್ವಾಮಿಯವ್ರಿಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡ್ತಾರೆ. ಕುಕ್ಕರ್ಸು ಅಷ್ಟೇ, ಎಲ್ಲ ಪ್ರೊಫೆಷ್ನಲ್ ಕುಕ್ಕರ್ಸ್. ಪ್ರತಿ ವರ್ಷ ಮಂತ್ರಾಲಯ ಮಠದಿಂದನೇ ಕರೆಸ್ತಾರೆ ಕುಕ್ಕರ್ಸ್ನೆಲ್ಲ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಐಟಮು ಒಲೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ನಮ್ಮ ಪೂರ್ವಕಾಲದ ಪದ್ಧತಿಯನ್ನು ನೆನಪಿಸುತ್ತೆ ಫ್ರೆಂಡ್ಸ್. ಪೂರ್ವಕಾಲದಲ್ಲೆಲ್ಲ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು. ಇವಾಗ ಟೆಕ್ನಾಲಜಿ ಅಪ್ಡೇಟ್ ಆಗಿ ಗ್ಯಾಸ್ ಸ್ಟವಲ್ಲಿ ಮಾಡ್ತಾ ಇದ್ದೀರಿ. ಈ ಪದ್ಧತಿಯನ್ನು ನಾವು ಮರ್ತಿದ್ದೀವಿ. ಅದನ್ನು ಈ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನೆನಪಿಸ್ತು. ನೀವು ಯಾವಾಗನ ಒಲೆ ಊಟ ತಿಂದಿದ್ರೆ, ಒಲೆಯಲ್ಲಿ ಮಾಡಿರೋ ಅಡುಗೆ ತಿಂದಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೆಂಗಿತ್ತು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.